ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಆ 4 ಆಗಬೇಕು. ಅದಾದಮೇಲೆ ನೀನು ಪರಿಪಕ್ವವಾಗ್ತೀಯ. ನಾನು ಇವನು ತುಂಬ ಒಳ್ಳೆಯವನು, ಅವನು ತುಂಬ ಒಳ್ಳೆಯವನು ಅಷ್ಟೇ, ಅವನು ಸನ್ಯಾಸಿ ಅಲ್ಲ. ಸನ್ಯಾಸಕ್ಕೆ ನಿನಗೆ ಸರ್ವವನ್ನು ಅನುಭವಿಸಿ ತ್ಯಾಗ ಮಾಡುವಂಥ ಮನೋಭಾವ ಬರ್ತದೆ ಒಂದ್ಸಲ. ಆ ತ್ಯಾಗ ಮನೋಭಾವ ನೀನು ಅದನ್ನು ನೋಡಿದ್ದರೆ ಮಾತ್ರವೇ ಬರುತ್ತದೆ. ಇಲ್ಲದೆ ಹೋದರೆ ಸಾಯೋವಾಗಲೂ ನಾನು ಕಾಫಿ ಒಂದು ಕುಡ್ದಿಲ್ಲ ಇಡೀ ಜೀವನದಲ್ಲಿ, ಕಾಫಿ ಕುಡಿಬೇಕಾಗಿತ್ತು ಅಂತಲೇ ಸಾಯ್ತಿ. ಎಂದಿಗೆ ನಿನಗೆ ಆ ಕಾಫಿಯ ಚಿಂತನೆಯಲ್ಲಿ ಸಾಯ್ತಿದೆಯೋ ಪರಮಾತ್ಮ ಬರಲ್ಲ ಅಲ್ಲಿಗೆ. ನಾನು ಅದೊಂದು ಬಿಟ್ಬಿಟ್ಟಿದ್ದೆ ಇಲ್ಲ. ನಿನಗೆ ಒಂದು ಫೀಲ್ಡ್ ಕೊಟ್ಟಿದ್ದಾರೆ, ನಿಮ್ಮ ಧರ್ಮಶಾಸ್ತ್ರದಲ್ಲೇ ಕೊಟ್ಟಿದ್ದಾರೆ, ಇಂತಿಂಥದ್ದು ಮುಗಿಸು ನಿನಗೆ ಅಂತ ಹೇಳಿ. ಬ್ರಹ್ಮಚರ್ಯವನ್ನು ನಿನಗೆ 14 ವರ್ಷ ಯಾಕೆ ಕೊಟ್ಟರು ಅಂತ ಅಂದರೆ ನಿನ್ನ ವೀರ್ಯ ಆ ಗಟ್ಟಿತನಕ್ಕೆ ಬಂದು ನಿಂತ್ಕೊಂಡಿರಲಿ ಅಂತ. ಮುಂದೆ ನಿನ್ನಿಂದ ಬರುವ ಪೀಳಿಗೆಗಳಿಗೆ ಆ ಬ್ರಹ್ಮಚರ್ಯ ಪಾಲನೆಯ ಶಕ್ತಿ ನಿನ್ನಿಂದ ಹೊರಹೊಮ್ಮಿ ಎಲ್ಲಿಗೋಗುತ್ತದೋ ಶಕ್ತಿ ಒಳಗೆ ಲೀನವಾಗುತ್ತೆ. ಪರಮಾತ್ಮ ಎಲ್ಲೂ ಇಲ್ಲ, ನಿನ್ನ ದೇಹದೊಳಗೆ ಇದ್ದಾನೆ, ಲಿಂಗ ಸ್ವರೂಪಿಯಾಗಿ ನಿನಗೆ ಇಲ್ಲಿದ್ದಾನೆ, ಅಲ್ಲಿ ಪ್ರಕೃತಿ ಸ್ವರೂಪವಾಗಿ ಅಲ್ಲಿದ್ದಾನೆ. ನೀನು ಪ್ರಕೃತಿಗೆ ಕೊಡಬೇಕು. ನಿನ್ನಿಂದ ನೀನು ಅಭಿಷೇಕ ಎಲ್ಲಿ ಮಾಡ್ತೀಯ? ದೈವಕ್ಕೆ ಮಾಡಬೇಕು ನೀನು, ಚರಂಡಿಗಲ್ಲ. ಹಾಗಾಗಿ ಧರ್ಮಶಾಸ್ತ್ರ ಅರ್ಥವಾದವ್ರಿಗೆ ಅರ್ಥವಾಗ್ತದೆ, ಮಿಕ್ಕವ್ರಿಗಿಲ್ಲ.